ಈ ಒಂದು ಏನು ನಾವು ನೋಡ್ತಾ ಇದೀವಲ್ಲ, ಒಂದು ನಾಗರೂಪದಲ್ಲಿ ಕಾಣಿಸುವಂತ ಈ ಒಂದು ಪುತ್ರ ರೂಪ ಬಂದಿದ್ದು ದೇವಾ ಶನಿ ದೇವಾ ನೀನೇ ಅರ್ಚಕರು ಅಂತ ಪರಮೇಶ್ವರಗಳು. ಅಂದಿನಿಂದ ಅವರು ನನಗೆಂದು ಶುಭಯೋಗ, ನೀನಿಲ್ಲದೆ ನಾನಿಲ್ಲ, ನಿನ್ನಿಂದಲೇ ಜಗವೆಲ್ಲ. ಒಂದು ಆರಾಧ್ಯ ದೇವರಾಗಿ ಭಕ್ತರಾಗಿ ಅವರು ಕಾರ್ಯನಿರ್ವಹಿಸ್ತಾ ಬರ್ತಾರೆ. ಅಂದರೆ ಅವತ್ತು ದಿನ ಅವ್ರು ಏನು ಕಷ್ಟಪಟ್ಟು ಅನ್ನೋದು ನೋಡಿದ್ರೆ ಗೊತ್ತಿರುತ್ತೆ. ಆದರೆ ಇವತ್ತು ಈ ಒಂದು ಪುಣ್ಯಕ್ಷೇತ್ರ ಆಗುತ್ತೆ ಅಂತ ನಾವು ಕನಸನ್ನು ಅಂದ್ಕೊಂಡಿರಲಿಲ್ಲ. ನಿನ್ನ ಮಹಿಮೆ ಬಲ್ಲವರಾರು, ನಿನ್ನ ಮಹಿಮೆ ಅರಿತವ ನಾನು, ದೇವಾ ಶನಿ ದೇವ. ಒಂದು ಕಡೆ ಈ ಒಂದು ಗ್ರಾಮದಲ್ಲಿ ಒಂದು ಪುಣ್ಯಕ್ಷೇತ್ರ ಆಗುತ್ತೆ ಅಂತ ಅನಿಸ್ತಾನೆ ಇತ್ತು. ಅದೇನು ಅಂತ ಅವರು ಸಾಧನೆ ಮಾಡಿ ತೋರಿಸಿದ್ದಾರೆ. ಅವರ ಸಾಧನೆಗೆ ಪೂರಕವಾಗಿ ಅವರ ಬೆನ್ನಿಂದೆ ಶ್ರೀ ಶನಿ ಮಹಾತ್ಮರು ಆಶೀರ್ವಾದ ಮಾಡ್ತಾನೆ ಇದ್ದಾರೆ. ಯಾಕಂದರೆ ಕಷ್ಟ ಕೊಡೋರು ಅವರೇನೆ, ಸುಖ ಕೊಡೋರು ಅವರೇನೆ. ಎಷ್ಟೇ ಕಷ್ಟ ಕೊಟ್ಟರು ನೀವು ಅದು ಕ್ಷಣದಲ್ಲಿ ಕಣ್ಣು ಮುಚ್ಚಿ ಕಣ್ಬಿಡೋದ್ರಲ್ಲಿ ಹೋಗುತ್ತೆ ಅಂತಲ್ಲ, ಆ ರೀತಿಯಲ್ಲಿ ಆಗಿದ್ದು. ಆದರೆ ಅದೇ ರೀತಿ ಹಂತ ಹಂತವಾಗಿ ಬೆಳೆದು ಬಂದಂಥ ಈ ಒಂದು ದೇವಸ್ಥಾನ ಇವತ್ತು ಅನೇಕ ಭಕ್ತರಿಗೆ ಒಂದು ಕಲ್ಪವೃಕ್ಷಣವಾಗಿದೆ, ಪುಣ್ಯಕ್ಷೇತ್ರನಾಗಿದೆ. ಅದಂತೂ ತುಂಬ ಖುಷಿಯಾಗುತ್ತೆ. ಯಾಕಂದರೆ ಈ ಒಂದು ಗ್ರಾಮದಲ್ಲಿ ಯಾವುದೇ ಗ್ರಾಮಕ್ಕೂ ಒಂದು ದೇವಸ್ಥಾನ ಇದ್ದೇ ಇರುತ್ತೆ. ಹಾಗೆ ಇಲ್ಲಿ ಇರುವಂಥ ಈ ಒಂದು ಪುಣ್ಯಕ್ಷೇತ್ರ ಶ್ರೀ ಶನಿ ಕ್ಷೇತ್ರ ಅಂತಲೂ ಆಗಿರುವಂಥದ್ದು. ಈಗ ಬಹಳ ದೂರದ ಊರುಗಳಿಂದೆಲ್ಲ ಭಕ್ತಾದಿಗಳು ಬರ್ತಾ ಇದ್ದಾರೆ. ಪ್ರತಿಯೊಂದು ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಇಲ್ಲಿ ಬಹಳ ವಿಜೃಂಭಣೆಯಿಂದ ಸ್ವಾಮಿಗೆ ಪೂಜಾ ಕಾರ್ಯಕ್ರಮ ನಡೀತಾ ಇರುತ್ತೆ. ಮತ್ತು ಅನೇಕ ಒಂದು ಯಾವುದೇ ಒಂದು ಸರ್ಪದೋಷ ಇರ್ಬೋದು, ಯಾವುದೇ ಒಂದು ಏನೇ ಒಂದು ದೋಷ ಇರಲಿ ನಿವಾರಣೆಗೆ ಇಲ್ಲಿ ಭಾಳಷ್ಟು ಜನ ಬಹಳ ದೂರದಿಂದ ಬರ್ತಾ ಇದ್ದಾರೆ. ಅದು ಅದೇ ರೀತಿ ಆ ಸ್ವಾಮಿ ಅನುಗ್ರಹದಿಂದ ಅವೆಲ್ಲ ಕಷ್ಟಗಳು ನಿವಾರಣೆ ಆಗ್ತಾನೆ ಬರ್ತಾ ಇದೆ. ಅದು ಒಂದು ರೀತಿ ಕಣ್ಣಂತ ನೋಡಿದವರಿಗೆ ಅದು ವಿಷಯ ಗೊತ್ತಾಗುತ್ತೆ. ಯಾಕಂದರೆ ನಂಬಿಕೆ ಒಂದು ಮುಖ್ಯ ಆಗಿರುತ್ತೆ. ನಂಬಿಕೆಯಿಂದ ಬಂದಂಥಲ್ಲಿ ಆ ಸ್ವಾಮಿ ಯಾವತ್ತೂ ಕೈ ಬಿಡೋದಿಲ್ಲ. ಅದು ಶತಸಿದ್ಧ ಅದು. ಅದರಿಂದ ನೀವು ಪ್ರತಿಯೊಬ್ಬರು ನಿಮ್ಮ ಏನೇ ಒಂದು ಕಷ್ಟ ಕಾರ್ಪಣೆ ಆಗಿದ್ರು ಸಹ ಆ ಸ್ವಾಮಿ ಹತ್ರ ಬಂದು ದರ್ಶನ ಪಡೆದು ಪುನೀತರಾಗಿ ಮತ್ತು ಏನೇ ಒಂದು ಕಷ್ಟವನ್ನು ಹೇಳ್ಕೊಂಡೆ ಅದನ್ನು ಪರಿಹಾರ ಮಾಡೋದಕ್ಕೆ ಸ್ವಾಮಿಗಳು ಸಹ ಇಲ್ಲಿ ಇರ್ತಾರೆ. ಮತ್ತು ನೀವೆಂಥ ಸಂದರ್ಭದಲ್ಲೂ ಸರಿಯೇ ಇಲ್ಲಿ ದರ್ಶನ ಮಾಡಿ ಅಂತ ಕೇಳ್ಕೊಳ್ತೀನಿ. ಶನಿವಾರ ಶನಿದೇವಾ ನಿನ್ನನ್ನು ಪೂಜಿಸುವೆ, ಭಕ್ತಿಯಲ್ಲಿ ಧ್ಯಾನ ಮಾಡಿ ನಿನ್ನನ್ನು ಅರ್ಚಿಸುವೆ. ಭಕ್ತರ ಕಾಯಲು ಭಕ್ತಿಯ ಪಡೆಯಲು ಭುವಿಗೆ ನೀ ಬಂದೆ, ಸೂರ್ಯಪುತ್ರ ನೀನಯ್ಯ, ಛಾಯಸುತನು ನೀನಯ್ಯ, ಸೂರ್ಯಪುತ್ರ ನೀನಯ್ಯ.